ಈ PC i5 13th ಜನರೇಷನ್ ಮತ್ತು RTX 3050 ಗ್ರಾಫಿಕ್ಸ್ ಕಾರ್ಡ್ ಮೇಲೆ ಬಿಲ್ಡ್ ಆಗಿರುವಂತಹ ಒಂದು ಗೇಮಿಂಗ್ PC. ಈ ಗೇಮಿಂಗ್ PC ನ ಬಿಲ್ಡ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 1,33,000 ರೂಪಾಯಿ ಆಯಿತು. ಬಟ್ ದ ರಿಯಲ್ ಕ್ವಶನ್ ಈಸ್, ಈ ಪ್ರೈಸ್ಗೆ ಈ ಒಂದು ಗೇಮಿಂಗ್ PC ವರ್ತ್ ಇದೆಯಾ ಅಥವಾ ಇಲ್ವಾ? ಈ ವಿಡಿಯೋದಲ್ಲಿ ನಾನು ಈ PC ನ ಟೆಸ್ಟ್ ಮಾಡ್ತೀನಿ. ಗೇಮಿಂಗ್, ಎಡಿಟಿಂಗ್ ಅಂದ್ರೆ ಡೈಲಿ ಯೂಸೇಜ್ಗೆ ಈ PC ವರ್ತ್ ಇದೆಯಾ ಅಥವಾ ಇಲ್ವಾ ಅಂತ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಐ ವಾಂಟ್ ಟು ಇನ್ಫಾರ್ಮ್ ಯು ದಿಸ್ ವಿಡಿಯೋ ಇಸ್ ಎ ಕೊಲಾಬರೇಷನ್ ವಿತ್ ಶೈನ್ ಕಂಪ್ಯೂಟರ್ ಸ್ಟೋರ್ ದಾವಣಗೆರೆ. ನಾನು ಯಾಕೆ ಈ ಒಂದು ಸ್ಟೋರ್ ನಲ್ಲಿ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ಟೋರ್ ನಲ್ಲಿ ನಿಮಗೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಒಂದು ಗೇಮಿಂಗ್ PC ನ ಬಿಲ್ಡ್ ಮಾಡಿ ಕೊಡ್ತಾರೆ. ನಿಮಗೆ ಯಾವ ಒಂದು ಬಜೆಟ್ ನಲ್ಲಿ ಬೇಕಾಗಿರುತ್ತೋ ಅದೇ ಬಜೆಟ್ ನಲ್ಲಿ ನಿಮಗೆ ಒಂದು ಒಳ್ಳೆ ಗೇಮಿಂಗ್ PC ನ ಬಿಲ್ಡ್ ಮಾಡಿ ಕೊಡ್ತಾರೆ. ಸೊ ನೀವೇನಾದ್ರೂ ಒಂದು ಗೇಮಿಂಗ್ PC ನ ಬಿಲ್ಡ್ ಮಾಡಿಸ್ಬೇಕು ಅಂತ ಇದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ, ನಿಮಗೆ ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದ ಫಸ್ಟ್ ಥಿಂಗ್, ನೀವು ಈ PC ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಈ PC ಕ್ಲೀನ್ ಅಂಡ್ ಪ್ರೀಮಿಯಂ ಆಗಿ ಕಾಣುತ್ತೆ. ಇದರ ಒಳಗೆ ಏರ್ ಫ್ಲೋ ಚೆನ್ನಾಗಿದೆ, ಕೇಬಲ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಏರ್ ಕೂಲರ್ ಈಸ್ ಡೂಯಿಂಗ್ ಎ ಸಾಲಿಡ್ ಜಾಬ್. ಈಗ ಮೇನ್ ಆಗಿ ಈ PC ನಲ್ಲಿರುವಂತಹ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ PC ನಲ್ಲಿರುವಂತಹ ಪ್ರೊಸೆಸರ್ ಇಂಟೆಲ್ i5 13th ಜನರೇಷನ್ ಪ್ರೊಸೆಸರ್. ಈ ಪ್ರೊಸೆಸರ್ ಒಂದು ಮಿಡ್ ರೇಂಜ್ ಪ್ರೊಸೆಸರ್ ಆಗಿದ್ದು ಇಟ್ಸ್ ಡೂಯಿಂಗ್ ಎ ಗ್ರೇಟ್ ಜಾಬ್. ನಿಮಗೆ ಗೇಮಿಂಗ್ ಆಡುವಾಗ, ಎಡಿಟಿಂಗ್ ಮಾಡುವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಸ್ಮೂತ್ ಆಗಿ ಕೂಡ ರನ್ ಆಗುತ್ತೆ. ಇದರ ಪ್ರೈಸ್ ಬಂದು 18,000 ರೂಪಾಯಿ ಆಗುತ್ತೆ. ಇನ್ನು ಇದರಲ್ಲಿ ಇರುವಂತಹ ಗ್ರಾಫಿಕ್ಸ್ ಕಾರ್ಡ್ ನ ಹೆಸರು 6GB RTX 3050 ಅಂಡ್ ಇದು ಕೂಡ ಒಂದು ಒಳ್ಳೆ ಗ್ರಾಫಿಕ್ಸ್ ಕಾರ್ಡ್ ಆಗಿದ್ದು ಇದರ ಪ್ರೈಸ್ ಬಂದು 18,000 ರೂಪಾಯಿ ಆಗುತ್ತೆ. ಇನ್ನು ನೆಕ್ಸ್ಟ್, ಈ ಒಂದು PC ಹಾಕ್ಸಿರುವಂತಹ ಮದರ್ ಬೋರ್ಡ್ ಕಂಪನಿ ಬಂದು ಜಿಗಾಬೈಟ್. ನಾನು ಹಾಕ್ಸಿರುವಂತಹ ಮದರ್ ಬೋರ್ಡ್ ನ ಹೆಸರು ಜಿಗಾಬೈಟ್ B760. ಇನ್ನು ಇದರಲ್ಲಿ ಇರುವಂತಹ ಕೂಲರ್ ಬಂದು ಏರ್ ಕೂಲರ್, ಲಿಕ್ವಿಡ್ ಕೂಲರ್ ಅಲ್ಲ. ಅದರಲ್ಲಿ ಜೆಬ್ರಾನಿಕ್ಸ್ ಕಂಪ್ನಿಯಿಂದ ನಾವು ಹಾಕ್ಸಿದೀವಿ. ಜೆಬ್ರಾನಿಕ್ಸ್ ಅಲ್ಲಿ ಯಾವುದು ಅಂದ್ರೆ ಜೆಬ್ರಾನಿಕ್ಸ್ ನವ್ರದ್ದು FC630A. ಇದು ಕೂಡ ಒಂದು ಮಿಡ್ ರೇಂಜ್ ಕೂಲರ್ ಆಗಿದ್ದು ಎಸ್, ಇಟ್ಸ್ ಡೂಯಿಂಗ್ ಎ ಗ್ರೇಟ್ ಜಾಬ್. ನಿಮಗೆ ಏನಾದ್ರು ಸ್ವಲ್ಪ ಓವರ್ ಹೀಟ್ ಆಯ್ತು ಅಂದ್ರೆ ಗೇಮಿಂಗ್ ಆಡೋ ಟೈಮಲ್ಲಿ ಅಥವಾ ಎಡಿಟಿಂಗ್ ಮಾಡೋ ಟೈಮಲ್ಲಿ ನಿಮಗೆ ತುಂಬಾನೇ ಹೀಟ್ ಆಯ್ತು ಅಂತ ಅನ್ಸಿದ್ರೆ ಈ ಒಂದು ಕೂಲರ್ಗಳು ಆ ಒಂದು PC ನ ಕೂಲ್ ಮಾಡ್ತವೆ. ಇನ್ನು ಇದರಲ್ಲಿ ನಾವು ಹಾಕ್ಸಿರುವಂತಹ ಸ್ಟೋರೇಜ್, ಮುಖ್ಯವಾಗಿ ಸ್ಟೋರೇಜ್ ತುಂಬಾನೇ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು PC ನ ಬಿಲ್ಡ್ ಮಾಡ್ತೀರಾ ಅಂದ್ರೆ ನೀವು ಸ್ಟೋರೇಜ್ ನ C ಡ್ರೈವ್ ಅಲ್ಲಿ ಮತ್ತೆ ನೀವು ಇನ್ನೊಂದು ಭಾಗನ ಮಾಡಿ ಹಾಕ್ಸ್ಬೇಕಾಗುತ್ತೆ. ನಾನು ಹಾಕ್ಸಿರುವಂತಹ ಸ್ಟೋರೇಜ್ ಬಂದು 512GB ಇದು NVMe SSD. ಇದು ತುಂಬಾನೇ ಫಾಸ್ಟ್ ಆಗಿರೋದ್ರಿಂದ ತುಂಬಾನೇ ಫಾಸ್ಟ್ ಆಗಿ ಇದು ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ. ನೀವೇನಾದ್ರು ಮೊಬೈಲ್ ಇಂದ ಏನಾದ್ರು ಒಂದು ಕಂಪ್ಯೂಟರ್ಗೆ ಏನಾದ್ರು ಒಂದು ಫೋಟೋ ಅಥವಾ ವಿಡಿಯೋಸ್ ನೀವೇನಾದ್ರು ಸೆಂಡ್ ಮಾಡ್ತೀರಾ, ಈಗ ನೀವು ಮೊಬೈಲ್ ನಲ್ಲಿ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಕಂಪ್ಯೂಟರ್ಗೆ ಸೆಂಡ್ ಮಾಡ್ತೀರಾ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಇದರಲ್ಲಿ ಕೆಲವೊಂದು ಅಡಿಷನಲ್ ಥಿಂಗ್ಸ್ ಗಳನ್ನು ಸಹ ಹಾಕ್ಸಿದೀನಿ, ಲೈಕ್ ರ್ಯಾಮ್, ಎಕ್ಸ್ಟ್ರಾ ಕೂಲರ್, ಮೌಸ್ ಅಂಡ್ ಮೇನ್ ಆಗಿ ಕ್ಯಾಬಿನೆಟ್ಗೆ ಇನ್ನು ಈ ರೀತಿ ಕೆಲವೊಂದು ಅಡಿಷನಲ್ ಥಿಂಗ್ಸ್ ಕೂಡ ಇದೆ. ಇದೆಲ್ಲ ನಿಮ್ಮ ಬಜೆಟ್ಗೆ ತಕ್ಕನಂಗೆ ನೀವು ಹಾಕ್ಸ್ಬೇಕಾಗುತ್ತೆ. ನಾನು ಹಾಕ್ಸಿರುವಂತಹ ರ್ಯಾಮ್ ಬಂದು DDR4 6GB ರ್ಯಾಮ್. ಇನ್ನು ಮೇನ್ ಆಗಿ ಮಾನಿಟರ್ಗೆ ಬಂದ್ವಿ ಅಂದ್ರೆ ಈ ಮಾನಿಟರ್ ಡೆಲ್ ಅವ್ರದ್ದು 4K 60fps 32 ಇಂಚ್ ಮಾನಿಟರ್. ಕೇವಲ ಈ ಮಾನಿಟರ್ ನ ಪ್ರೈಸ್ ನಿಮಗೆ ಆನ್ಲೈನ್ ಅಲ್ಲಿ 35,000 ಇದೆ. ನಂದು ಮೇನ್ ಆಗಿ ಸ್ಕ್ರಿಪ್ಟಿಂಗ್, ರಿಸರ್ಚಿಂಗ್ ಅಂಡ್ ಎಡಿಟಿಂಗ್ ಆಗಿರೋದ್ರಿಂದ ನನಗೆ ಮೇನ್ ಆಗಿ 4K ಒಂದು ಮಾನಿಟರ್ ಬೇಕಿತ್ತು. ಸೊ ನಾನು ಹಾಗಾಗಿನೇ ಡೆಲ್ ಅವ್ರದ್ದು 4K 60fps ಒಂದು ಮಾನಿಟರ್ ನ ಪರ್ಚೇಸ್ ಮಾಡಿದ್ವಿ. ಇನ್ನು ನಾವ್ ಇದ್ರಲ್ಲಿ ಗೇಮಿಂಗ್ ಹೋದ್ವಿ ಅಂದ್ರೆ ನಾವ್ ಇದ್ರಲ್ಲಿ ತುಂಬಾ ಗೇಮ್ಸ್ ನ ಆಡಿದ್ವಿ. ಅದರಲ್ಲಿ ಲೈಕ್ GTA ಗೇಮಿಂಗ್ ಐ ಸೆಟ್ಟಿಂಗ್ಸ್ ಅಲ್ಲಿ ಆಡಿದ್ವಿ. ತುಂಬಾ ಸ್ಮೂತ್ ಆಗಿ ಪರ್ಫಾರ್ಮ್ ಮಾಡ್ತು. PUBG ಗೇಮ್ ಕೂಡ ತುಂಬಾನೇ ಸ್ಮೂತ್ ಆಗಿ ಯಾವುದೇ ಲ್ಯಾಗ್ ಇಲ್ಲದೆ ರನ್ ಆಯ್ತು. ಈಗ ನೀವೇನಾದ್ರು ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ನೀವು ಗ್ರಾಫಿಕ್ ಡಿಸೈನಿಂಗ್ ಏನಾದ್ರು ಒಂದು ಸ್ಕ್ರಿಪ್ಟಿಂಗ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಟೆಂಪರೇಚರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವ್ ಇದನ್ನ ಲಾಂಗ್ ಫಾರ್ಮೆಟ್ ಆಗಿ 2 ಗಂಟೆ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ವಿ. ಇದರಲ್ಲಿ ಯಾವುದೇ ರೀತಿಯ ಟೆಂಪರೇಚರ್ ಕೂಡ ವೇರಿ ಆಗಲಿಲ್ಲ. ಯಾಕಂದ್ರೆ ಇದರಲ್ಲಿ ನಾವು ಆಲ್ರೆಡಿ ಒಂದು ಕೂಲರ್ ನ ಹಾಕ್ಸಿರೋದ್ರಿಂದ ಮತ್ತೆ ಅಂಡ್ ಇದರಲ್ಲಿ ಆಲ್ರೆಡಿ ಅವರು ಮತ್ತೆ 2 ಎಕ್ಸ್ಟ್ರಾ ಫ್ಯಾನ್ ಸಹ ಫಿಟ್ ಮಾಡಿದ್ರು. ಹಾಗಾಗಿ ಇದರಲ್ಲಿ ಅಂತ ಏನು ಮೇಜರ್ ಆಗಿ ಟೆಂಪರೇಚರ್ ವೇರಿ ಸಹ ಆಗಲಿಲ್ಲ ಅಂಡ್ ಟೆಂಪರೇಚರ್ ಜೊತೆಗೆ ಥರ್ಮಲ್ ಥ್ರೋಟಿಂಗ್ ಸಹ ಆಗಲಿಲ್ಲ. ಈಗ ಮೇನ್ ಆಗಿ ನಮ್ ಕೆಲ್ಸದ ಬಗ್ಗೆ ಮಾತಾಡೋಣ, ಅಂದ್ರೆ ಎಡಿಟಿಂಗ್ ಬಗ್ಗೆ. ಇದರಲ್ಲಿ ನಾವು ಪ್ರೀಮಿಯರ್ ಪ್ರೋ ನ ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡಿದ್ವಿ. 1080p ನಲ್ಲಿ ತುಂಬಾನೇ ಸ್ಮೂತ್ ಆಗಿ ರನ್ ಆಯ್ತು ಅಂಡ್ 4K ನಲ್ಲಿ ಮ್ಯಾನೇಜಬಲ್ ಆಗಿ ವರ್ಕ್ ಆಯ್ತು. ಸೊ ನನಗೆ ಅನಿಸ್ತಂಗೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು PC ಒಂದು ವರ್ತೇಬಲ್ PC ಅಂತಾನೆ ಅನಿಸ್ತು. ಅಂಡ್ ಅದಷ್ಟೇ ಅಲ್ಲದೆ ನಾವು ಇದರಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಈಗ ಥಂಬ್ನೇಲ್ ಕೂಡ ಮಾಡಿದ್ವಿ ಫೋಟೋಶಾಪ್ ನಲ್ಲಿ. ಇದು ಕೂಡ ತುಂಬಾನೇ ಸ್ಮೂತ್ ಆಗಿ ರನ್ ಆಯ್ತು, ಯಾವುದೇ ಲ್ಯಾಗ್ ಸಹ ಇರಲಿಲ್ಲ. ಅಂಡ್ ನಾವ್ ಇದರಲ್ಲಿ 2 ಸ್ಕ್ರೀನ್ ನ ಒಟ್ಟಿಗೆ ಯೂಸ್ ಮಾಡ್ತಾ ಇದ್ವಿ, ಅಲ್ಲೂ ಸಹ ಏನು ಸಹ ಲ್ಯಾಗ್ ಆಗಿಲ್ಲ. ಸೊ ಇಟ್ಸ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂಡ್ ಇಟ್ಸ್ ರನ್ ಟೂ ಸ್ಮೂತ್. ನೀವೇನಾದ್ರೂ ಎಡಿಟಿಂಗ್, ಗೇಮಿಂಗ್, ಸ್ಟ್ರೀಮಿಂಗ್ ಅಂಡ್ ಲಾಂಗ್ ಟರ್ಮ್ ಯೂಸೇಜ್ ಗೆ ಒಂದು PC ನ ಬಿಲ್ಡ್ ಮಾಡಿಸ್ಬೇಕು ಅಂತ ಇದೀರಾ ಅಂದ್ರೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಅಂಡ್ ಈ ಎಲ್ಲಾ ಸ್ಪೆಸಿಫಿಕೇಶನ್ಸ್ ನ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ.
ಕೊಟ್ಟಿರ್ತೀನಿ, ಅಲ್ಲೊಂದ್ಸಲ ಹೋಗಿ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಅಥವಾ ನೀವು ಶೈನ್ ಕಂಪ್ಯೂಟರ್ ಸ್ಟೋರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಆಗ್ಬೋದು. ಅಲ್ಲಿ ನಿಮಗೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಸಿಗ್ತವೆ. ಬಿಫೋರ್ ಎಂಡ್ ದ ವಿಡಿಯೋ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಕೇವಲ ನನ್ನ ಒಂದು ಪಿಸಿಯ ರಿವ್ಯೂ ನ ಮಾತ್ರ ಶೇರ್ ಮಾಡಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಸಿ ನ ಹೇಗೆ ಬಿಲ್ಡ್ ಮಾಡಬೇಕು, ಪಾರ್ಟ್ಸ್ ಸೆಲೆಕ್ಷನ್ ಇಂದ ಹಿಡಿದು ಬಡ್ಜೆಟ್ ಪ್ಲಾನಿಂಗ್ ವರೆಗೂ ಸಹ ಕಂಪ್ಲೀಟ್ ಗೈಡ್ ವಿಡಿಯೋ ನಿಮಗೆ ಬರುತ್ತೆ. ಅಂಡ್ ನಿಮ್ಮಲ್ಲಿ ಎಷ್ಟು ಜನ ಪಿಸಿ ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನಿಂಗ್ ಆಫ್.